ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಪವಿತ್ರಾಸ್ ಕ್ರಿಯೇಷನ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ವಿಸಿಟ್ ಕೊಟ್ಟಿದ್ದು ನಮ್ಮ ಮನೆ ದೇವರಾದಂತಹ ವೀರನಾಗಮ್ಮ ದೇವಿ ದೇವಸ್ಥಾನಕ್ಕೆ. ಇದು ಲೊಕೇಟ್ ಆಗಿರೋದು ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕು ಒಡ್ಗೆರೆ ಅನ್ನೋ ಒಂದು ಸಣ್ಣ ಹಳ್ಳಿಯಲ್ಲಿ. ದೇವಸ್ಥಾನ ನೋಡೋಕೆ ಚಿಕ್ಕದಿರಬಹುದು, ಆದರೆ 700 ರಿಂದ 800 ವರ್ಷಗಳ ಇತಿಹಾಸವನ್ನು ಹೊಂದಿದೆ ಈ ದೇವಸ್ಥಾನ. ಈ ದೇವಸ್ಥಾನಕ್ಕೆ ಎಲ್ಲರೂ ಹೋಗ್ತಾರೆ, ಆದರೆ ಇದನ್ನ ಮನೆ ದೇವರಾಗಿ ಪೂಜೆ ಮಾಡೋರು ಒಂದು ಗುಂಪು, ಒಂದು ವರ್ಗ ಇದೆ. ಆ ಒಂದು ವರ್ಗದವ್ರು ಮಾತ್ರ ಇದನ್ನ ಮನೆ ದೇವರಾಗಿ ಪೂಜೆ ಮಾಡ್ತಾರೆ. ಮೊದಲೇ ಹೇಳ್ತಿದ್ದೀನಿ, ಯಾರು ಕೂಡ ಅನ್ಯಥಾ ಭಾವಿಸಬೇಡಿ. ನಾನು ಜಸ್ಟ್ ಇದು ಇನ್ಫಾರ್ಮೇಷನ್ಗಾಗಿ ಹೇಳ್ತಿರೋದು. ಈ ಒಂದು ದೇವಿನ ಅತಿ ಹೆಚ್ಚಾಗಿ ಪೂಜೆ ಮಾಡೋರು, ಅತಿ ಹೆಚ್ಚಾಗಿ ಬರೋರು ಅಂದರೆ ಕುಂಚಿಟಿಗ ಸಮುದಾಯ ಏನಿದೆ, ಆ ಒಂದು ಸಮುದಾಯದ ಉಪಕುಲ ಬಸಳೆನವರು. ಸೊ ಅವರು ಇಲ್ಲಿ ಹೆಚ್ಚಾಗಿ ಬರ್ತಾರೆ. ಸೊ ಹಾಗಾಗಿ ಒಂದು ಇನ್ಫಾರ್ಮೇಷನ್ಗೋಸ್ಕರ ಮಾತ್ರ ನಾನು ಹೇಳ್ತಿರೋದು. ನೀವು ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಬಸಳೆನವರು ಉಪಕುಲ ಇದ್ದರೆ ಅವರು ಎಲ್ಲರೂ ಕೂಡ ಪೂಜೆ ಮಾಡೋದೇ ಈ ಒಂದು ಒಡ್ಗೇರಿ ದೇವಿನ. ನೀವು ಕುಂಚುಟಿಗ ಸಮುದಾಯದ ಬಸಳೆನವರು ವರ್ಗದ ಪ್ರಮುಖ ಯಾತ್ರಾ ಕೇಂದ್ರ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ. ಇನ್ನು ಪ್ರತಿ ವರ್ಷ ಯುಗಾದಿ ಮತ್ತು ಕಾರ್ತಿಕ ಮಾಸದ ಸಂದರ್ಭದಲ್ಲಿ ಅದ್ದೂರಿಯಾದಂತಹ ಆಚರಣೆಗಳು 5 ರಿಂದ 7 ದಿನಗಳ ಕಾಲ ಜಾತ್ರೆ ಸಹ ನಡೆಯುತ್ತೆ. ತುಂಬ ವಿಜೃಂಭಣೆಯಿಂದ ನಡೆಯುತ್ತೆ ಅಂತಾನೆ ಹೇಳ್ಬಹುದು. ಹಾಗೆ ಇನ್ನು ಕರ್ನಾಟಕದ ಮೂಲೆಯಲ್ಲಿರುವಂತಹ ಭಕ್ತಾದಿಗಳು ಕೂಡ ಆ ಒಂದು ಕಾರ್ತಿಕ ಮಾಸದಲ್ಲಿ ಆ ಒಂದು ಜಾತ್ರೆಗೆ ಬಂದೇ ಬರ್ತಾರೆ. ಇಷ್ಟು ಈ ದೇವಸ್ಥಾನದ ಕಿರು ಪರಿಚಯವಾದರೆ, ಈ ಒಂದು ದೇವಸ್ಥಾನ ಎಲ್ಲಿ ಲೊಕೇಟೆಡ್ ಆಗಿರೋದಂತ ಆಲ್ರೆಡಿ ನಾನು ಹೇಳಿದೆ. ಇದು ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕು ಒಡ್ಗೆರೆ ಅಂತ ಒಂದು ಸಣ್ಣ ಹಳ್ಳಿಯಲ್ಲಿ ಲೊಕೇಟ್ ಆಗಿದೆ. ಇದು ಬೆಂಗಳೂರಿಂದ ಒಡ್ಗೆರೆಗೆ 90 ಕಿಲೋಮೀಟ್ರ್ ಡಿಸ್ಟೆನ್ಸ್ ಆಗುತ್ತೆ. ನೀವೇನಾದರೂ ಒನ್ ಡೇ ಪ್ಲ್ಯಾನ್ ಮಾಡ್ತೀನಿ ಅಂತ ಅಂದರೆ ಈ ದೇವಸ್ಥಾನಕ್ಕೆ ನೀವು ಆರಾಮಾಗಿ ಬರಬಹುದು. ಜೊತೆಯಲ್ಲಿ ಈ ದೇವಸ್ಥಾನನ ಕವರ್ ಮಾಡಿ ಮತ್ತೊಂದು ಗೊರವನಹಳ್ಳಿ ದೇವಸ್ಥಾನನ ಕೂಡ ಕವರ್ ಮಾಡಬಹುದು. ನಾವು ಕೂಡ ಅಮ್ಮನವ್ರ ದರ್ಶನಕ್ಕೆ ಹೂವು, ಕಾಯಿ, ಹಣ್ಣು ಎಲ್ಲ ತೊಗೊಂಡು ಸಿದ್ಧವಾಗಿದ್ವಿ. ನೀವು ಪ್ರತಿಯೊಂದು ದೇವರಿಗೂ ಇಂಥದ್ದೇ ವಾರ ಅಂತ ಹೇಳ್ತಾರಲ್ಲ. ಯೂಶಲಿ ಹೆಣ್ಣು ದೇವರು ಅಂದರೆ ಶುಕ್ರವಾರ, ಮಂಗಳವಾರ ಅಂತ ಹೇಳಿ ಕಾಮನ್ ಆಗಿರುತ್ತೆ. ಬಟ್ ಈ ಒಂದು ದೇವರಿಗೆ ಸೋಮವಾರನೇ ಅಂದರೆ ಮೇಯ್ನ್ ವಾರ ಅಂತಲೇ ಹೇಳಬಹುದು. ಮಂಗಳವಾರ, ಶುಕ್ರವಾರಕ್ಕಿಂತ ಹೆಚ್ಚಾಗಿ ಸೋಮವಾರ ತುಂಬ ಒಳ್ಳೆ ಪೂಜೆ ಇರುತ್ತೆ. ಹಾಗೆ ಭಕ್ತಾದಿಗಳಿಗೋಸ್ಕರ ಸೋಮವಾರದಂದು ಅನ್ನದಾನ ಸಹ ಇರುತ್ತೆ. ಈ ದೇವಿ ಪವಾಡ ಪುರುಷೆ ಅಂತಲೇ ಹೇಳ್ಬೋದು. ಏನಾದರೂ ನೆಗೆಟಿವ್ ವೈಬ್ಸ್ ಅಥವಾ ಮನಸ್ಸಿಗೆ ತುಂಬ ಗೊಂದಲ ಆಗಿದೆ, ಏನೋ ಸರಿ ಇಲ್ಲ ಅಂತಂದರೆ ಖಂಡಿತ ಈ ಒಂದು ದೇವಸ್ಥಾನಕ್ಕೆ ಒಂದ್ಸಲಿ ಭೇಟಿನ ಕೊಡಿ. ಖಂಡಿತ ನೀವು ಒಂದು ಒಳ್ಳೆ ಪಾಸಿಟಿವ್ ವೈಬ್ಸ್ ಅಂತೂ ತೊಗೊಂಡು ಹೋಗ್ತೀರಾ ಅಂತ ಶೋರ್ ಹೇಳ್ತೀನಿ. ಒಂದು ವೇಳೆ ಯಾರಾದರೂ ಗೊರವನಹಳ್ಳಿ ದೇವಸ್ಥಾನಕ್ಕೆ ಬಂದವರು ಅಲ್ಲಿಂದನೇ ಹತ್ರನೇ ಆಗುತ್ತೆ, ಈ ದೇವಸ್ಥಾನಕ್ಕೆ ಮಿಸ್ ಮಾಡದೆ ಹೋಗಿ ಅಂತ ಕೂಡ ನಾನು ಕೂಡ ಸಜೆಸ್ಟ್ ಮಾಡ್ತೇನೆ. ಯಾಕಂದರೆ ಒಂದು ಪ್ರೇಕ್ಷಣೀಯ ಸ್ಥಳ ಕೂಡ ಹೌದು, ಜೊತೆಯಲ್ಲಿ ಅಮ್ಮನವರು. ಸೊ ಹಾಗಾಗಿ ತಪ್ಪದೆ ವಿಸಿಟ್ ಕೊಡಿ. ನನಗೆ ಗೊತ್ತಿರೋಂಥ ಇನ್ಫಾರ್ಮೇಷನ್ನ ಖಂಡಿತ ನಿಮಗೆ ಪೂರ್ತಿಯಾಗಿ ತಿಳಿಸಿದ್ದೀನಿ ಅಂತ ಹೇಳಿ ನಾನು ಕೂಡ ಭಾವಿಸ್ತೀನಿ. ಇನ್ನು ಯಾರಿಗೆಲ್ಲ ಈ ಒಂದು ದೇವಿ ಮನೆ ದೇವರು ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಜೊತೆಗೆ ಯಾರೆಲ್ಲ ಈ ಒಂದು ದೇವಸ್ಥಾನಕ್ಕೆ ವಿಸಿಟ್ ಮಾಡ್ತೀವಿ ಅಂತ ಹೇಳ್ತೀರೋ ಅವರು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ನಾನು ಕೂಡ ಭಾವಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಸ್ಟೇ ಟ್ಯೂನ್. ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ.